ದಕ್ಷಿಣ ಕನ್ನಡದಲ್ಲಿ ಸರ್ಕಾರಿ ಆಸ್ಪತ್ರೆ ಅಧಿಕಾರಿಯ ಕಾಮಕಾಂಡ ಆರೋಪ ಕೇಳಿಬಂದಿದ್ದು ಬೆಳತಂಗಡಿ ಆಸ್ಪತ್ರೆಯ ಅಧಿಕಾರಿಯ ಕಾಮಕಾಂಡಕ್ಕೆ ಸಿಬ್ಬಂದಿಗಳು ಬೇಸತ್ತು ಹೋಗಿದ್ದಾರೆ. ಅಧಿಕಾರಿಯ ಲೈಂಗಿಕ ಕಿರುಕುಳದ ವಿರುದ್ಧ ಮಹಿಳಾ ಸಿಬ್ಬಂದಿ ಸಿಡಿದೆದ್ದಿದ್ದಾರೆ. ಔಷಧ ಉಗ್ರಾಣ ವಿಭಾಗದ ಮುಖ್ಯಸ್ಥ ಚಂದ್ರಶೇಖರ್ ವಿರುದ್ಧ ಆರೋಪ ಕೇಳಿಬಂದಿದ್ದು ಗುತ್ತಿಗೆ ಆಧಾರದ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಆರೋಪ ಕೇಳಿಬಂದಿದೆ. ಹೊರಗೆ ಹೇಳಿದ್ರೆ ಕೆಲಸದಿಂದ ವಜಾ ಮಾಡೋದಾಗಿ ಬೆದರಿಕೆ ಹಾಕ್ತಾ ಇದ್ರಂತೆ. ಅಧಿಕಾರಿಗಳ ಕಿರುಕುಳಕ್ಕೆ ಬೇಸತ್ತು ರಾಜೀನಾಮೆ ನೀಡಿದ್ದಾರೆ ಸಿಬ್ಬಂದಿ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಪ್ರಕರಣ ದಾಖಲಾಗುತ್ತಾ ಇದ್ದಂತೆ ಈ ಆರೋಪಿ ಚಂದ್ರಶೇಖರ್ ಎಸ್ಕೇಪ್ ಪರಾರಿ. ಆರೋಪ ಬಂದಿರುವ ವ್ಯಕ್ತಿ ಚಂದ್ರಶೇಖರ್ ಫೋಟೋ ನೀವು ನೋಡ್ತಾ ಇದ್ದೀರಿ. ಬೆಳತಂಗಡಿ ಸರ್ಕಾರಿ ಆಸ್ಪತ್ರೆಯ ಅಧಿಕಾರಿಯ ಕಾಮಕಾಂಡದ ಆರೋಪ ಇದು. ಈತನ ಲೈಂಗಿಕ ಕಿರುಕುಳದಿಂದ ಬೇಸೆತ್ತು ಸಿಬ್ಬಂದಿ ರಾಜೀನಾಮೆ ಕೊಟ್ಟಿದ್ದಾರಂತೆ. ಔಷಧ ಉಗ್ರಾಣ ವಿಭಾಗದ ಮುಖ್ಯಸ್ಥ ಈತನ ಮೇಲೆ ಈಗ ಆರೋಪ ಬಂದಿದೆ. ಗುತ್ತಿಗೆ ಆಧಾರದ ಸಿಬ್ಬಂದಿ ಇರ್ತಾರಲ್ಲ, ಅವರಿಗೆ ಈತ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ನಂತೆ. ಹೊರಗೆಲ್ಲಾದ್ರೂ ಹೇಳಿದ್ರೆ ಕೆಲಸದಿಂದ ವಜಾ ಮಾಡಿಸ್ತೋದಾಗಿ ಬೆದರಿಕೆ ಹಾಕ್ತಾ ಇದ್ನಂತೆ. ಔಷಧ ಉಗ್ರಾಣ ಮುಖ್ಯಸ್ಥ ಚಂದ್ರಶೇಖರ್ ಕರ್ಮಕಾಂಡ ಒಂದಲ್ಲ ಎರಡಲ್ಲ. ಬೆಳತಂಗಡಿ ತಾಲೂಕು ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿರುವ ಚಂದ್ರಶೇಖರ್ 25 ವರ್ಷದಿಂದ ಇದೇ ಆಸ್ಪತ್ರೆಯಲ್ಲಿ ಚಂದ್ರಶೇಖರ್ ಇರೋದು. ಹಲವು ಮಹಿಳೆಯರಿಗೆ, ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂದಿದೆ. ನರ್ಸಿಂಗ್ ವಿದ್ಯಾರ್ಥಿಗಳು ಸಹಿ ಹಾಕಬೇಕು ಅಂದ್ರೆ ಸಹಕರಿಸಬೇಕಂತೆ. ಸೈನ್ ಬೇಕು ಅಂತ ಹೇಳಿದ್ರೆ ಅಡ್ಜಸ್ಟ್ ಮಾಡಿಕೊಳ್ಬೇಕು, ಸಹಕರಿಸಬೇಕು. ಸ್ಥಳೀಯ ಸಾಮಾಜಿಕ ಹೋರಾಟಗಾರ ಶೇಖರ್ ಲಾಯ್ಲಾ ಗಂಭೀರ ಆರೋಪ ಮಾಡ್ತಾ ಇದ್ದು ಸರ್ಕಾರಿ ಆಸ್ಪತ್ರೆ ಮೆಡಿಸಿನ್ಗಳನ್ನ ತನ್ನ ಬೇನಾಮಿ ಮೆಡಿಕಲ್ಗಳಿಗೆ ಈತ ಸಾಗಿಸ್ತಾ ಇದ್ನಂತೆ. ಆಸ್ಪತ್ರೆ ಆಂಬ್ಯುಲೆನ್ಸ್ ನಲ್ಲೇ ಮೆಡಿಸಿನ್ ಸಾಗಾಟ ಮಾಡ್ತಾ ಇದ್ನಂತೆ ಚಂದ್ರಶೇಖರ್. ಪಿಪಿಇ ಕಿಟ್, ಔಷಧಿಗಳು ಇವುಗಳನ್ನ ಸುಟ್ಟು ಹಾಕಿದ್ದ ಆರೋಪ ಕೂಡ ಈತನ ಮೇಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳತಂಗಡಿಯ ತಾಲೂಕು ಆಸ್ಪತ್ರೆಯ ಔಷಧ ಘಟಕದಲ್ಲಿ ಮುಖ್ಯಸ್ಥರಾಗಿರುವಂತಹ ಒಬ್ಬ ಅಧಿಕಾರಿ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿದೆ. ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಒಬ್ಬ ಮಹಿಳಾ ಸಿಬ್ಬಂದಿ ತನಗೆ ಸಾಕಷ್ಟು ಸಮಯಗಳಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದ್ದಂತ ದೂರುಗಳನ್ನು ಕೊಡ್ತಾ ಇದ್ರು ಕೂಡ ಯಾರು ಕೂಡ ಕ್ಯಾರೆ ಅನ್ನೋದಿಲ್ಲ. ಕಡೆಯದಾಗಿ ಅವರು ತಮ್ಮ ರೆಸಿಗ್ನೇಷನ್ ಅನ್ನ, ರಾಜೀನಾಮೆ ಪತ್ರವನ್ನ ಬಿಸಾಕಿ ನೇರವಾಗಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಅವರ ಮೇಲಿರುವಂತಹ ಬೇರೆ ಆರೋಪಗಳೇನನ್ನು ಅಂತ ಮಾತನಾಡೋದಕ್ಕೆ ಸಾಮಾಜಿಕ ಹೋರಾಟಗಾರರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಈಗ ಯಾವ ರೀತಿಯಾದಂತಹ ಆರೋಪ ಚಂದ್ರಶೇಖರ್ ಮೇಲೆ ಇರುವಂತದ್ದು ಮತ್ತು ಸದ್ಯಕ್ಕೆ ನಿಮಗೆ ಬಂದಿರುವಂತಹ ಮಾಹಿತಿಗಳು? ಬಹಳ ಮುಖ್ಯವಾಗಿ ಇಲ್ಲಿ ಅವರು 25 ವರ್ಷಗಳಿಂದ ಇಲ್ಲಿಯ ಆಸ್ಪತ್ರೆಯ ಔಷಧ ಉಗ್ರಾಣದ ಮುಖ್ಯಸ್ಥರಾಗಿದ್ದಾರೆ. 25 ವರ್ಷಗಳಿಂದ ಬೇರೆ ಬೇರೆ ಹಲವಾರು ಸಂದರ್ಭಗಳಲ್ಲಿ ಅವರನ್ನು ಇಲ್ಲಿಂದ ವರ್ಗಾವಣೆ ಮಾಡುವ ಕೆಲಸಗಳು ನಡೆದರೂ ಕೂಡ ಇವತ್ತು ಆರೋಗ್ಯ ಇಲಾಖೆ ಹಿರಿಯ ಅಧಿಕಾರಿಗಳು ಮತ್ತು ಇಲ್ಲಿಯ ಕೆಲವೊಂದು ರಾಜಕಾರಣಿಗಳ ಒಂದು ಆಶೀರ್ವಾದದಿಂದ ಅವರು ನಿರಂತರವಾಗಿ ಇಲ್ಲೇ ಇರುವಂಥ ಕೆಲಸ ಆಗಿದೆ. ಮತ್ತು ಆ ಕಾರಣಕ್ಕಾಗಿ ಅವರು ಇಲ್ಲಿ ಯಾವುದೇ ಹಗರಣಗಳಲ್ಲಿ ಭಾಗಿಯಾದರೂ ಕೂಡ ಅವರ ಮೇಲೆ ಆಕ್ಷನ್ ತಗೊಳ್ಳುವ ಕೆಲಸವನ್ನು ಇಲ್ಲಿಯ ನಮ್ಮ ಜಿಲ್ಲೆಯ DHO ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಆ ಕಾರಣಕ್ಕಾಗಿ ಅವರು ಹಿರಿಯ ಅಧಿಕಾರಿಗಳ ಏನು ಬೆಂಬಲ ಇದೆ ಅದನ್ನು ದುರುಪಯೋಗಪಡಿಸಿಕೊಂಡು ಇಲ್ಲಿಯ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸ್ತಾ ಇರುವಂಥದ್ದು. ಅದರ ಭಾಗವಾಗಿ ಇಲ್ಲಿಯ ಒಬ್ಬರು ಪರ್ಮನೆಂಟ್ ಮಹಿಳಾ ಉದ್ಯೋಗಿ ಇತ್ತೀಚೆಗೆ ನನ್ನ ಮೇಲೆ ನಿರಂತರವಾಗಿ ಚಂದ್ರಶೇಖರ್ ಅವರಿಂದ ಲೈಂಗಿಕ ಕಿರುಕುಳ ನಡೆದಿದೆ ಅನ್ನುವಂಥ ಆರೋಪವನ್ನು ಮಾಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಅದರ ಆ ಕಾರಣಕ್ಕಾಗಿ ಅವರ ಚಂದ್ರಶೇಖರ್ ಅವರ ಮೇಲೆ ಇವತ್ತು FIR ಕೂಡ ದಾಖಲಾಗಿದೆ. FIR ದಾಖಲಾಗಿ ಇವತ್ತು 2 ದಿವಸ ಆದರೂ ಕೂಡ ತನ್ನ ಇಲಾಖೆಯ ಒಬ್ಬ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡುವ ಕೆಲಸ ಇಲ್ಲಿಯ DHO ಮಾಡಿಲ್ಲ. ಇದು ತೀರಾ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಬಂದಾಗ ಮೇಲಾಧಿಕಾರಿಗಳು ತಕ್ಷಣ ಅವರನ್ನು ಸಸ್ಪೆಂಡ್ ಮಾಡುವ ಮೂಲಕ ಏನು ಪೊಲೀಸ್ ತನಿಖೆಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಬ್ಬ ಅಧಿಕಾರಿ ಅವನನ್ನು ಸಸ್ಪೆಂಡ್ ಮಾಡದಿದ್ರೆ ಅವನು ಪೊಲೀಸ್ ಇಲಾಖೆಯ ಮೇಲೆ ಪ್ರಭಾವ ಬೀರುವ ಎಲ್ಲ ಸಾಧ್ಯತೆ ಇರುತ್ತೆ. ಅದರಿಂದ ತಕ್ಷಣ ಅವರನ್ನು ಇಲಾಖೆಯಿಂದ ಸಸ್ಪೆಂಡ್ ಮಾಡಬೇಕು. ನಿಮಗೆ ಈ ಹಿಂದೆ ಯಾವುದಾದ್ರೂ ಪ್ರತ್ಯಕ್ಷ ಪರೋಕ್ಷವಾಗಿ ಈ ರೀತಿಯ ಲೈಂಗಿಕ ಕಿರುಕುಳದ ದೂರುಗಳ ಬಗ್ಗೆ ಗಮನಕ್ಕೆ ಬಂದಿದೆ? ಬಹಳ ಮುಖ್ಯವಾಗಿ ಇಲ್ಲಿಗೆ ಬರ್ತಕ್ಕಂಥ
ಈ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿನಿಯರು ಬೇರೆ ಬೇರೆ ಕಾರಣಕ್ಕಾಗಿ ಕೆಲವೊಂದು ವಿಚಾರ ಅಂದರೆ ಸ್ಟಡಿಗೆ ಸಂಬಂಧಪಟ್ಟು ಏನು ಚಂದ್ರಶೇಖರ್ ಅವರ ಸಹಿ ಬೇಕಾದಾಗ ಅವರು ನನ್ನ ಜೊತೆ ಸಹಕರಿಸಬೇಕಂತಕ್ಕಂಥ ವಿಚಾರವನ್ನು ಈ ವಿದ್ಯಾರ್ಥಿನಿಯರಲ್ಲಿ ಹೇಳಿರೋ ಬಗ್ಗೆ ಮಾಹಿತಿ ಬಂದಿದೆ. ಆದರೆ ಅವರು ಯಾರು ಕೂಡ ಇವತ್ತು ದೂರು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಅವರು ವಿದ್ಯಾರ್ಥಿನಿಯರು ಅವರ ಮುಂದಿನ ಭವಿಷ್ಯಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಅವರು ದೂರು ಕೊಟ್ಟಿಲ್ಲ. ಆದರೆ ನಮ್ಮ ಜೊತೆ ಹೇಳಿದ್ದಾರೆ. ಆದರೆ ಇವತ್ತು ನಾವು ದೂರು ಕೊಡುವಾಗಿಲ್ಲ. ಯಾಕಂತ ಹೇಳಿದರೆ ಇವತ್ತು ನಾನು ಆಗಲೇ ಹೇಳಿದಾಗೆ ಇಲ್ಲಿಯ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ DHO ಅವರವರು ಇವರಿಗೆ ಚಂದ್ರಶೇಖರ್ ಅವರಿಗೆ ಬೆಂಬಲವಾಗಿ ನಿಂತಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.